ಓಕೆ, ಈಗ ಒಂದು ಕ್ವಿಕ್ ಇದು ನಾನು ಪಟ ಕೇಳ್ತಾ ಹೋಗ್ತೀನಿ. ನಿಮ್ಮ ಮನ್ಸಿಗೆ ಏನ್ ಅನ್ಸತಿ ಒಂದ ಮಾತನಾಗ ಹೇಳ್ಬೇಕಂತ. ಓಕೆ, ಆನೊಟ್ಟಿ ದೊರೆ ತಗೊಳತದ ಮಾಗಡಿ ಮಾಣಿಕ್ಯ ಹಿರಿನಿಂದಳ್ಳಿ ಅಶ್ವತ್ಥಾಮ ಅಂತ ಹೇಳಿ. ಹಾವೇರಿ ಅನ್ನದಾತ, ಹಾವೇರಿ ರಾಕ್ ಸ್ಟಾರ್, ಹಾವೇರಿ ಕಿಂಗ್, ಲಕ್ಷ್ಮೇಶ್ವರ ಲಕ್ಷ್ಮಣ, ಹಾವೇರಿ ಕ್ರಾಂತಿ ಅಂತ ಒಂದಿತ್ತು ಅಣ್ಣ, ಹಾವೇರಿ ಮದಕರಿ, ಹಾವೇರಿ ಹುಲಿ, ಇದು ಅಣ್ಣ ಸೂಪರ್ ಅಣ್ಣ, ಮೊಟ್ಟೆಬೆನ್ನೂರು ಬ್ರಹ್ಮಾಂಡ, ಕೊಡಿಹಳ್ಳಿ ಹುಲಿ, ಇದು ಕಲ್ಮೇಶ್ವರ ಅಣ್ಣ, ಕೊಲ್ಲಾಪುರ ಹುಲಿ ಅಂತ ಒಂದಿತ್ತು ಅಣ್ಣ, ಚಂದು, ಹಾ 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 ಹಾ, ಚಿನ್ಮಯ ಅಣ್ಣ, ಚಿನ್ನಿಗಟ್ಟಿ ಚಿನ್ಮಯ, ಮೈಸೂರು ಹುಲಿ ಅಣ್ಣ, 3 ಕಾಲಿನ ಇದು ನಾಯಕ ಅಣ್ಣ, ಹುಲಿಗೆಕೊಪ್ಪ, ಡಾನ್ ಅಣ್ಣ, ಹುಲಿಗೆಕೊಪ್ಪ ಡಾನ್ ಇಂಡಿಯನ್. ಈಗಿನ ಹಾವೇರಿಕ ರಾಜ ಆಗಲಿ ಕೇಳಿದ್ರಿ. ಸಿಂಗಲ್ ಕೊಂಬ್ ನೀವು ಹೇಳಿದ್ರಲ್ಲ ಶಿವಲಿಂಗ ಅಣ್ಣ, ಹಾವೇರಿ ಚಾಣಕ್ಯ. ಓಕೆ, ಹಾವೇರಿ ಕುರುಕ್ಷೇತ್ರ, ಹಾವೇರಿ ಅರ್ಜುನ, ಹಾವೇರಿ ಡಾಕು ಅಂತ ಒಂದಿತ್ತು ಅಣ್ಣ, ಹಾವೇರಿ ಡಾನ್, ಗರುಡ ಅಣ್ಣ, ಬೂಕೋಡಿ ಗರುಡ, ತಡಸ್ನಳ್ಳಿ ಡಾನ್, ನಿಮ್ಮ ಹೊರೆ ಜೊತೆಗೆ ಫ್ರೈ. ಓಕೆ, ಶಂಕರಿಕೊಪ್ಪ ಸುನಾಮಿ, ಆರ್ಭಟ ಒಂದು, ಸುನಾಮಿ ಒಂದಣ, ಶಂಕರಕೊಪ್ಪ ಆರ್ಭಟನ ಅದು, ಬೂಕೋಡಿಹಳ್ಳಿ ರಾಕೆಟ್, ಕೊಲೆಗಾರ ಮತ್ತೆ ಕಿಂಗ್, ಕೆರೆಮತ್ತಳ್ಳಿ ರಾಕ್ಷಸ ಅಣ್ಣ, ವೀರಕೇಸರಿ, ಅಕ್ಕಿ ಆದವ್ರ ವೀರಕೇಸರಿ, ಬೆಳ್ಳಿತೇರು, ನಾಯಕನ ಅವತಾರ, ನಾಯಕ ಕುಮಾರಣ್ಣ, ನಾನು ಮಾಣಿಕ್ಯ ಮಲಕರು, ಕಿಂಗ್ ನರದ ಅಧಿಕಾರ ಅಂತ ಒಂದೈತಲ್ಲ ಅಣ್ಣ. ನಮ್ಮ ನಿಮ್ಮ ಪ್ರಕಾರ ಈಗ ಜನನಾಯಕ ಇನ್ನೂ ವಯಸ್ಸಾಯ್ತು, ಮ್ಯಾಕ್ಸಿಮಮ್ ಅಂದ್ರೆ ಇನ್ನೆಷ್ಟು ವರ್ಷ ಹಬ್ಬ ಮಾಡ್ಬೋದು? ಏನಣ್ಣ ಇನ್ನೊಂದು ವರ್ಷ ಮಾಡಿದ್ರೆ ಭಾಳ ಅದು. ಹೌದಾ? ಓಕೆ, ಅಲ್ಲಿಗೆ ಅವನಿಗೊಂದು ರಿಟೈರ್ಮೆಂಟ್ ನೀವು ಕೊಡ್ತೀರಿ ಅಂತ ತಿಳ್ಕೊಳ್ಳೋಣ. ಈಗಿನ ಪ್ರೆಸೆಂಟ್ ಹಬ್ಬದಾಗೆ ಜನನಾಯಕನ ತರಾನೇ ಹೊಕತ್ ನೋಡು ಅನ್ನಂಗಿದ್ರೆ ಯಾವ್ದದು ಹೋರಿ? ಅಣ್ಣ ನನಗೆ ಈಗಿನ ಫೀಲ್ಡ್ನ್ಯಾಗಣ ನಮ್ಮ ಹೋರಿ ಟೈಪ್ ಬರೋ ಹೋರಿ ಅಂದ್ರೆ ಗೇಟ್ನ್ಯಾಗ ಆ ಟೈಪ್ ಜಂಪ್ ತೊಗೊಳೋದು ಆನೊಟ್ಟಿ ದೊರೆ ತೊಗೊಳತದ. ಈಗ ರೀಸೆಂಟ್ ಟೈಪ್ ಬಂದದಲ್ಲ ಅಣ್ಣ ಹೋರಿ ರನ್ನಿಂಗ್ನಾಗಲ್ಲ, ಗೇಟ್ನಲ್ಲಿ ಅದ ನಮ್ಮ ಹೋರಿ ಏನು ಜಂಪ್ ಅಂತದಲ್ಲ ಅದು 2 ಸ್ಟೆಪ್ ಹೊಡೆದ ಹೋಗತ್ತೆ. ಅದು ಹೋರಿ ಸೇಮ್ ಆನೊಟ್ಟಿ ದೊರೆ ಅದು 2 ಸ್ಟೆಪ್ ಹೊಡೆದ ಹೋಗತ್ತೆ ಹೋರಿ. ಆ ಹೋರಿ ಅಣ್ಣ ಪಿಪ್ಯಾಗ ಅಂದ್ರೆ ಅಣ್ಣ ಸದ್ಯ ಮಾಗಡಿ ಮಾಣಿಕ್ಯ ಎಲ್ಲ ಸೇಮ್ ಅದ. ನಮ್ಮ ಹೋರಿ ಗುಣಾನ ಅಣ್ಣ ಚಂಡ್ ಇಡೋದು ಹಿಂಗ ನೆಲ್ದಾಗ ಇರ್ತತಿ. ಆ ಹೋರಿ ಸೇಮ್ ನಮ್ ಜನಕ್ಕೆ ಬಂದಂಗ ಬರ್ಬೇಕು ಮಾಗಡಿ ಮಾಣಿಕ್ಯ ಅದ ಹೈಟ್, ಅದ ಪಿಪಿ ಹೈಟ್, ಗೋಣ್ ಇಡೋದು ಎಲ್ಲ ಸೇಮ್ ಮಾಗಡಿ ಮಾಣಿಕ್ಯ ಒಂದು ಬರ್ತದಣ್ಣ. ಆಮೇಲೆ ಇದರದ್ದು ಹೋರಿ ಐತಣ್ಣ, ಅದು ಒಳ್ಳೆ ಹೋರಿ ಯಾವ್ದಣ್ಣ, ಅಶ್ವತ್ಥಾಮ ಅಂತ ಹೇಳಿ. ಅಶ್ವತ್ಥಾಮ ಈ ಹಿರಿನಿಂದಳ್ಳಿ ಅಶ್ವತ್ಥಾಮ ಅಂತ ಹೇಳಿ. ಅದು ಹೋರಿ ಚೆನ್ನಾಗೈತಣ್ಣ ಹೋರಿ. ಆ ಹೋರಿನೂ ಸೇಮ್ ಒಂದು 3 ಹೋರಿ ನಮ್ಮ ಹೋರಿ ಹೋಲಿಕೆ ಅದಾವು. ಕೇಳಿದ್ವಿ ಕೊಡಲ್ಲ ಅಂತ ಹೇಳಿ ಅಂದ್ರೆ ಸುಮ್ಮನೆ ಅದೇ ನಾವು. ಓಕೆ, ಈಗ ಒಂದು ಕ್ವಿಕ್ ಇದು ನಾನು ಪಟ ಕೇಳ್ತಾ ಹೋಗ್ತೀನಿ. ನಿಮ್ಮ ಮನ್ಸಿಗೆ ಏನ್ ಅನ್ಸತಿ ಒಂದ ಮಾತನಾಗ ಹೇಳ್ಬೇಕಂತ. ಓಕೆ, ಒಂದಿಷ್ಟು ಹಳೆ ಹೋರಿ, ಹೊಸ ಹೋರಿ ಎಲ್ಲ ಮಾತಾಡ್ಕೊಂತ ಬರೋದು. ಓಕೆ, ಈಗ ಒಂದಿಷ್ಟು ಹಾವೇರಿಗಿನ ಹೋರಿ ಬಗ್ಗೆ. ಹಾವೇರಿ ಅನ್ನದಾತ ಅದು ಅಣ್ಣ ಟಾಪ್ ಹೋರಿ ಈಗ ಸದ್ಯಕ್ಕೆ ನಮ್ಮ ಹಾವೇರಿ ಈಗ ಓಪನ್ ಚಾಲೆಂಜ್ ಹೋರಿ. ಓಕೆ, ಹಾವೇರಿ ರಾಕ್ ಸ್ಟಾರ್ ದೇವ್ರಣ್ಣ ಅದು. ಅದರಂತ ಅಭಿಮಾನಿಗಳು ಗಳಸಾಕ ಯಾರ ಕೈಲಿನ ಆಗಲ್ಲ. ಇವತ್ತಿಗೆ ಯಾರು ಅದರಂತ ಅಭಿಮಾನಿಗಳು ಗಳಿಸೋದು ಇಲ್ಲ ಮುಂದೆ. ಹಾವೇರಿ ಕಿಂಗ್ ಹ್ಯಾಂಡ್ಸಮ್ ಬಾಯ್ ಅಣ್ಣ, ಬಾಲ ಎತ್ಕೊಂಡ್ ಬರೋದ ಒಂದು ಗತ್ತ ಒಂದು. ಆಮೇಲೆ ಹಾವೇರಿಗೆ ಅದಿಷ್ಟು. ಈಗ ಇದು ಲಕ್ಷ್ಮೇಶ್ವರ ಲಕ್ಷ್ಮಣ, ಅದು ಒಂಥರ ಇದಣ್ಣ, ಅಜಾನುಭವ ಆನಿ. ಅದು ಬರಾಕತ್ರ ಒಂಥರ ಆನಿ ನಡ್ದಂಗ ಆಕೈತಿ. ಆ ಲೆಕ್ಕೈತಿ ಹೋರಿ ಅದು ದೊಡ್ಡ ಸೈಜ್. ಏನಣ್ಣ ಇನ್ನೂ ಹಬ್ಬ ಕಲಿಬೇಕು, ಎಲ್ಲ ಓಡಾಗತೈತಿ, ರನ್ನಿಂಗ್ ಐತಿ. ಅದ್ರ ಹಬ್ಬ ಪಾಪ ಕಮ್ಮಿ. ಅದು ಮುಂದೆ ಅಣ್ಣ ಈಗ ಮಾಡಾಕತ್ರ ಅದು ಟಾಪ್ ಕರ್ನಾಟಕದ ಹೆಸರು ಮಾಡೋದ. ಇದು ಹಾವೇರಿ ಕ್ರಾಂತಿ ಅಂತ ಒಂದಿತ್ತು ಅಣ್ಣ. ಹೌದಣ್ಣ, ನಾಗಣ್ಣವ್ರಿ ಹಾವೇರಿ ಕ್ರಾಂತಿ. ಸೈಜ್ ಕಮ್ಮಿ, ಫೈಟ್ ಹೆಚ್ಚಿಗೆ ಅಣ್ಣ. ಅದು ಗಿಡ್ಡ ಹೋರಿ, ಭಾರಿ ಹೊಡ್ತಾ ಗಿಡ್ತಾ ಭಾರಿ ರನ್ನಿಂಗ್ ಹೋರಿ. ಹೌದಾ? ಆಮೇಲೆ ಅದಿಷ್ಟ ಆಯ್ತು. ಹಳೆಯವು ಅಂದ್ರೆ ಇನ್ನೂ ಹಳೆಯವು ಹಾವೇರಿ ಮದಕರಿ, ಸೊಟ್ಟ ಮದಕರಿ ನಮ್ಮ ಅಂದ್ರ ಚಿಕ್ಕಪ್ಪಣ್ಣವ್ರಿ ಅಣ್ಣ. ಅದು ಭಾರಿ ಹೋರಿ ಅಣ್ಣ. ಟಾಪ್ ಪಿಪಿಯಾಗ ಬಲೂನ್ಯಾಗ ರಾಕ್ ಸ್ಟಾರ್ಕ್ಕಿಂತ ಮುಂಚೆ ಅವ್ರ ಮನ್ಯಾಗ ಹಬ್ಬ ಮಾಡಿದ್ವಿ ರೀ ಅದು ಮದಕರಿ. ಅದು ಭಾರಿ. ಹಾವೇರಿ ಡಾನ್ ಅಣ್ಣ. ಹಾವೇರಿ ಡಾನ್ ಬರೀ ಹಾವೇರಿಗೆ ಡಾನ್ ಅಲ್ಲ ನಾವು, ಕರ್ನಾಟಕ ತಮಿಳ್ನಾಡಿಗೆ ಡಾನ್ ಅವ. ಹಾವೇರಿ ಹುಲಿ ರಾಜನಡಿಗೆ ಸರ್ದಾರಣ್ಣ. ಅದ್ರ ಕಾಲಿಡ ಹೊರತಕ್ಕ ಅಕ್ಷಾಗ ನಿಲ್ತಿಲ್ಲ, ಧಗ್ ಅನ್ನೋದು ಅದು ಬಂದ್ರಂಗ ಅಂತ ಹೋರಿ ಅದು. ಇದು ಅಣ್ಣ ಸೂಪರ್ ಅಣ್ಣ. ಸೂಪರು ಅದಕ್ಕೆ ಏನು ಹೇಳಕ ಇದಲ್ಲ, ಆ ಲೆಕ್ಕದ ಹೋರಿ ಅದು. ಹಿಂದೂ ಮುಸ್ಲಿಂ ಬಾಂಧವ್ಯ ಒಂದು ಮಾಡಿ ಹೋರಿ ಹಬ್ಬದಾಗ ಒಂದು ಏನೋ ಇದನ್ನ ಗಳಿಸ್ಕೊಂಡ್ಬಿಟ್ಟದ ಹೋರಿ. ಮೊಟ್ಟೆಬೆನ್ನೂರು ಬ್ರಹ್ಮಾಂಡ,
ಹೌದಣ್ಣ ಮೋಟೆಬೆನ್ನೂರು ಬ್ರಹ್ಮಾಂಡ ಅದು ಟಾಪ್ ಹೋರಿ ಅಣ್ಣ. ನಮ್ಮ ಶಿವಾಜಿನಗರದಲ್ಲೇ ಬಂಪರ್ ಕೊಟ್ಟೆ ಅದಕ್ಕೆ. ಕೊಡಿಹಳ್ಳಿ ಹುಲಿ. ಕೋಡಹಳ್ಳಿ ಹುಲಿ ನಾವೆಲ್ಲ ಆ ಟೈಮ್ನಾಗ ನಾನವರಿಗೆಲ್ಲ ಕಂಪ್ಲೀಟ್ ಕೊಟ್ಟು ಹೋರಿ ಅಣ್ಣ. ಕೋಡಹಳ್ಳಿ ಹುಲಿ ಅದು ಒಂಥರ ಬರಾಕತ್ತಾರ ರಾಕೆಟ್ ಅಣ್ಣ, 6 ಸ್ಪೀಡ್ ಅದು. ಇದು ಕಲ್ಮೇಶ್ವರ ಅಣ್ಣ. ಕಲ್ಮೇಶ್ವರ ಇದ್ರದಣ್ಣ, ಅದು ಯಲ್ಲಾಪುರದ್ದು, ದೇಗಿರಿ ಯಲ್ಲಾಪುರ ಕಲ್ಮೇಶ್ವರ. ಅದ್ರದ್ದು ದೊಡ್ಡ ಚರಿತ್ರೆ ಐತಣ್ಣ. ಅದು ಬಸವಿ ಹೋರಿ ಅವ್ರು ತಗೊಂಡು ಹಬ್ಬ ಮಾಡಿದ್ರು ಅದನ್ನ. ಅದು ಬಂದ್ರು ಅದು ಹಬ್ಬನ ಒಂಥರ ತೇರ್ ನೋಡ್ದಂಗ ಅದಣ್ಣ. ಹಿಂಗೆ ಹೊಂಟ್ರ ಹಂಗ ಹೆಡಿ ಎತ್ಕೊಂಡ್ ಬರೋದು. ಕಲ್ಮೇಶ್ವರ. ಕೊಲ್ಲಾಪುರ ಹುಲಿ ಅಂತ ಒಂದಿತ್ತು ಅಣ್ಣ. ಕೊಲ್ಲಾಪುರ ಹುಲಿನೂ ಟಾಪ್ ಅಣ್ಣ. ಒಳ್ಳೆ ಅಣ್ಣ. ಚಂದು ಗೋಲ್ಡ್ ಕಲರ್ ಡೆಕೋರೇಷನ್ PP ತಮಿಳ್ನಾಡು ಟೈಮಿಂಗ್ಸ್ ಹೋಯ್ತಲ್ಲ, ತಮಿಳ್ನಾಡಿಗೆ ಹೋತಣ್ಣ ಅವ್ರಿಗೆ. ಅದರ ಹಬ್ಬದ ಮುಂದೆ ಅಣ್ಣ 2 ದಿನ ಹಬ್ಬ ಮಾಡಿದ್ರು ಮಸೂರಾಗ. ಆ ಹಬ್ಬದಲ್ಲಿ ಅಣ್ಣ ಭಾರಿ ಟಾಪ್ ಹಬ್ಬ ಅಣ್ಣ. ನಮಗ್ ಕಟ್ಟಿದ್ರೆ ಚಂದೂನ್ ಅಂತ ಅವ್ರಿಗೆ ಸೈಜ್ ಕಮ್ಮಿ, ಕಟ್ಟಿರ್ ಚಂದೂನ್ ಅಂತ ಅವ್ರಿಗೆ ಕಟ್ಬೇಕು ಏನ್ ಬರ್ತೈತಿ ಅಂತಿದ್ವಿ ನಾವು. ಮೇಲೆ ಕುಂತ್ ನೋಡ್ತಿದ್ವಿ, ಭಾರಿ ಹೋರಿ ಚಂದು ಅಣ್ಣ. ಚಿನ್ಮಯ ಅಣ್ಣ, ಚಿನ್ನಿಗಟ್ಟಿ ಚಿನ್ಮಯ ಅಣ್ಣ. ಹೊಡ್ತಾ ಭಾಳ ಅಣ್ಣ ಆದ್ರು. ಏನು ಮೈ ಮೇಲೆ ಬಂದಂಗ ಹೊಡೆದ್ ಬಿಟ್ರೆ ಕಾಲರ ಕೈಯಾರ ಸ್ವಚ್ಛ ಅಂತ ಆ ಲೆಕ್ಕಕ್ಕೆ ಹೊಡೆಯೋದು ಮೈ ಮ್ಯಾಗ ತಗೊಂಡ್ರೆ. ಮೈಸೂರಲ್ಲಿ ಅಣ್ಣ 3 ಕಾಲಿನ ಸರ್ದಾರ ಅಣ್ಣ. ಅದು ಏಜ್ ಆದಂಗ ಅದನ್ನ ಅದ್ರಂಗ್ ಬಿಡ್ಬೇಕಂತ ಭಾಳ ಆಸೆ ಅಣ್ಣ ನಮ್ಮ ಊರಿನ. ಆಗೋದು ಒಬ್ಬನ ಶೆಡ್ ಹೊಡೆದ್ ಬಿಡ್ತಿದ್ದ ಅದನ್ನ ಹಂಗ್ ಬಿಡ್ಬೇಕಂತ ಭಾಳ ಪ್ರಯತ್ನ ಮಾಡ್ತಾವ. ಇದು ಗೇಟ್ ಕಾಣತಿ ನಮ್ಮನ್ನ ಹೊಡೆದೋಗ್ಬಿಡ್ತೈತಿ. ಶೆಡ್ ಹೊಡ್ಯಾಕ ಹೊಡಿತೇನೆ ಅಂತಿದ್ ಹೊಡೆದೋಗ್ಬಿಡ್ತೈತಿ ಅಣ್ಣ. ಕೃಷ್ಣಾಪುರದ PP ಹಾಕಿದ್ರಣ್ಣ ಅದಕ್ಕೆ. ಅದು ಒಂದು ನಮಗೆ PP ಹಾಕಕ್ಕೆ ಇನ್ಸ್ಪಿರೆನ್ಸ್ ಅಣ್ಣ. ಏನಣ್ಣ ಹಂಗ ಕೃಷ್ಣಾಪುರದಾಗ ತೇರ್ ನೋಡ್ದಂಗ ಅದಂಗ ಇಷ್ಟ ಎತ್ತರ ಕೋಲ್ ಹಾಕಿದ್ರೆ 3 ಕಾಲನೇ ಆಗ್ಜಿಕ್ಕದ ಪಾಪುರಿ. ಅದು ಎಲ್ಲ ಲೆಜೆಂಡ್ ಅಣ್ಣ. ಓಕೆ, ಇದು ನಾಯಕ ಅಣ್ಣ, ಹುಲಿಂಕಪ್ಪ ನಾಯಕ ಅಣ್ಣ. ಹುಲಿಂಕಪ್ಪ ನಾಯಕ ಅದು ಮುಗ್ಧ ಮನುಷ್ಯನ ಹೋರಿ. ಅದು ಯಾರು ಹಿಡೀರಿ ಏನಾರ ಮಾಡ್ರಿ ಅದಣ್ಣ. ಒಂದ್ ಟೈಮ್ನಾಗ ಅದು ಮಾಡಿದ ರನ್ನಿಂಗ್ ಮುಂದೆ ಯಾವ ಬರಲ್ಲ ಅಣ್ಣ. ರಾಕೆಟ್ ಹೋದಂಗ ಹೋಗ್ಯದ ಹೋರಿ. ಈ ಡಾನ್ ಅಣ್ಣ, ಹುಲಿಗಿಂಕೊಪ್ಪ ಡಾನ್ ಇಂಡಿಯನ್. ಹೌದಣ್ಣ. ಕಬ್ಬೂರ್ ಕನ್ನಡ ರತ್ನ. ಕಬ್ಬೂರ್ ಕನ್ನಡ ರತ್ನ. ಇದು ಕಬ್ಬೂರ್ ಕಿಂಗ್. ಇದು 2 ಕಬ್ಬೂರ್ ಅಣ್ಣ ಹೋರಿ. ನಾಯಕ ಕಬ್ಬೂರ್ ಕಿಂಗ್ ಅಂತ ಇತ್ತು. ಇದು ಕಬ್ಬೂರ್ ಕನ್ನಡ ರತ್ನ. ಭಾರಿ ಮಜಾ ಅದ. 2 ಒಂದ ಊರ್ ಹೋರಿ. ಹೊಳ್ಳಿ ಮತ್ತು ಬಂದ್ರು 2 ಒಂದ ಊರಿಗೆ ಬಂದು. ಡಾನ್ ಅದನ್ನ ಹಿಡಿಯಾಕ ಬಹಳ ಕಷ್ಟಪಟ್ಟಿದ್ರು ಹೊರಗ. ಬಲಿ ಹೋಗೋದ್ ಕೆಡವ್ರ ಅದನ್ನ ಕನ್ನಡ ರತ್ನ ಅಂತಿದ್ದಾಗ. ಅಷ್ಟ ಕೆಟ್ಟ ಹೋರಿ ಅಣ್ಣ ಅದು. ಇಲ್ಲಿ ಬಂದು ಭಾರಿ ಸೈಲೆಂಟ್ ಆತು. ಹೆಸರು ಹಂಗ ಮಾಡಿ ಕೊಡ್ತು ಮಂಜಾನಾಗ ಹೋರಿ. ಓಕೆ. ಒಂದಿಷ್ಟು PP ಹೋರಿಗಳು ನಿಮ್ಮ ಮನಸ್ಸಿನಾಗ ಒಂದಿಷ್ಟು ಯಾವ್ದಾರು PP ಹೋರಿಗಳು ಇದ್ರ ಇವುಗಳ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ ಇರೋವು ಅಥವಾ ಹಳೆಯವು? ಹಳೆ ಹೋರಿ ಒಳಗ ನಾವು ಗಿದ್ದಿ ಅಣ್ಣ ಏನು ಗೊತ್ತಿದ್ದಿದ್ದಿಲ್ಲ ನಮ್ಗೆ. ಆ ಟೈಮ್ನ್ಯಾಗ ನಾವು ಹಬ್ಬ ನೋಡಿದ್ದಣ್ಣ ಕಲ್ಮೇಶ್ವರ. ನೀವು ಕೇಳಿದ್ರಲ್ಲ, ನಾವು ಕಲ್ಮೇಶ್ವರನ ಹಬ್ಬ ನೋಡಿ ಅಂತಿದ್ವಿ ಏನು ಬರ್ತೈತಪ್ಪ ಆ ಲೆಕ್ಕಕ್ಕೆ. ಅದು ಆ ಹೋರಿ ಒಂದಣ್ಣ. ಹೊಳ್ಳಿ ಈಗ ಹಾವೇರಿಕ ರಾಜ ಆಗಲಿ ಕೇಳಿದ್ರಿ. ಆ ಹೋರಿ ಎಲ್ಲಿ ಬೆಳಕಿಗೆ ಹೆಚ್ಚಿಗೆ ಬಂದಿಲ್ಲ ಅಣ್ಣ. ಆದ್ರ ಈ ಮೂಮೆಂಟಿಗೆ ಆ ಹೋರಿ ಇದ್ದಿದ್ರಣ್ಣ. ನಾನಾ ಆಕ್ಷನ್ ಹೋರಿಯರಿಗೆ ಒಂದ ಕಡೆ ನಿಂತಣ್ಣ ಶೆಡ್ ಹೊಡತಿದ್ದ. ಇಷ್ಟ ಹಾಫ್ ಚಡ್ಡಿ ಹಾಕೊಂಡ್ಬರ್ತಾನ ನಮ್ಮ ರಾಜಣ್ಣ. ಯಾ ಕಾಡಕರ ಹೋಗ್ಲಣ್ಣ. ಹೋರಿಕೆ ಮೈ ಮ್ಯಾಗ ಯಾವ ಜೂಲ್ ಐತ್ ನೋಡು ಅದ ಕಲರ್ದ ಇದನ್ನ ಹೊಲ್ಸಿರ್ತಾನ ಚಡ್ಡಿ. ಅದು ಜೂಲ್ದಾಗ ಚಡ್ಡಿ ಹೊಲ್ಸಿ ಹಬ್ಬ ಮಾಡ್ಯ ನಮ್ ರಾಜಣ್ಣ ಅಂತೇಳಿ. ಅವನಂತ ಕ್ರೇಜ್ ಯಾರಿಗಿಲ್ಲ ಅಣ್ಣ. ಈ ತರಬೇಕಾ ಮಾಡತಿರೋದ. ನನಗೆ ಇಷ್ಟ ಆಗಿದ್ದಾವೆ ಹಾವೇರಿಗೆ ಅವಾಗ ಒಂದು ಲೆಕ್ಕಕ್ಕೆ ಟಾಪ್ ಅಂದ್ರೆ ಟಾಪ್ ಅನ್ನಕ್ಕಿನ್ನ ಡಿಫ್ರೆಂಟ್ ಆಗಿ ನಾನು ನೋಡಿದ್ದ ಅಂದ್ರೆ ಒಂದು ಹಾವೇರಿಕ ರಾಜ, ಇನ್ನೊಂದು ಸಿಂಗಲ್ ಕೊಮ್. ನೀವ್ ಹೇಳಿದ್ರಲ್ಲ ಶಿವಲಿಂಗ, ಸಿಂಗಲ್ ಕೊಮ್ನಾಗ ಹಬ್ಬ ಮಾಡ್ತದ ಅವಾಗ. ಇಲ್ಲಣ್ಣ ಅದು ಫಸ್ಟಿಗೆ 2 ಇದ್ದು ಕೋಡ್. ಅದಕ್ಕೆ ದೇಸೂರ್ ಹಬ್ಬದಲ್ಲಿ ಕೋಡ್ ಮುರ್ಕೊಂತದ PP ಹಾಕಿದಾಗ. ದೇಸೂರ್ ಹಬ್ಬದಲ್ಲಿ ಟ್ರ್ಯಾಲಿಯಾಗ ಸಿಗಿಸ್ಕೊಂಡು ಕೋಡ್ ಮುರ್ಕೊಂತ ಅವತ್ತಿಂದ ಒಂದು ಕೋಡ್ ಹೋಗ್ತದ ಅದ್ರದ್ದು. ಅದಣ್ಣ PP ಹೊತ್ತು ಕೋಡ್ 2 ಕರೆಕ್ಟ್ ಇದ್ದಿದ್ರಣ್ಣ ಅದು ಕರ್ನಾಟಕಕ್ಕೆ ನಂಬರ್ 1 PP ಹೋರಿನ ಆಗದಣ್ಣ. ಮತ್ತೆ ಆ ಲೆಕ್ಕಕ್ಕೆ ಸ್ಪೀಡ್ ಇತ್ತಣ್ಣ ಅದು ಹೋರಿ. ಅದನ್ನ ನಾವು ಮತ್ತೆ ಅದನ್ನ ಆಗಲ್ಲೇ ಹೇಳಿದ್ನಲ್ಲ ನಾ ಸ್ಟಾರ್ಟಿಂಗ್. ಆ ಹೊರಿಗೆ ನಾವು ಫ್ಲಾಗ್ ಹೊಡಿತಿದ್ವಿ. ನಮ್ಗೆ ಹಬ್ಬ ಅಂದ್ರೆ ಏನೋ ನಮ್ಮ ಓಣಿ ಹೋರಿ ಆಯ್ತು ಬಿಡ ಈಗ ಗೌಡ್ರ ಅಂತೇಳಿ ನಾವು ಗೌಡ್ರ ಜೊತೆ ಹೋಗ್ಬಿಡ್ತಿದ್ವಿ ಅಣ್ಣ. ಎಲ್ಲೋಯ್ತಣ್ಣ ಅದು ಹೋರಿ? ಯಾವ್ದಣ್ಣ? ಅದೇ ಶಿವಲಿಂಗ ತಮಿಳ್ನಾಡಿಗೆ ಸೇಲ್ ಮಾಡಿದ್ರು ಅವ್ರದ್ದು. ತಮಿಳ್ನಾಡಿಗೆ ಸೇಲ್ ಮಾಡಿದ್ರು. ಈಗ ಏನದ್ರದ್ದು ಮಾಹಿತಿ ಇಲ್ಲ ಅಣ್ಣ ಅಲ್ಲಿ. ಓಕೆ. PP ಇಷ್ಟ ಅದು. ಆಕ್ಷನ್ ಹೆಂಗ್ ನೋಡಕ್ ಹೋದ್ರೆ ಹಾವೇರಿಗೆ ಇದ್ದವು ಅಂದ್ರೆ ನಿಮ್ದು ಹಾವೇರಿ ಚಾಣಕ್ಯ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಒಂದ ಮಾತನಾಗ ಹೇಳ್ಕೊಂತ ಹೋಗ್ಬೇಕು. ಹಾವೇರಿ ಚಾಣಕ್ಯ ಇವತ್ತಿಗೆ ಎಲ್ಲಿ ಕೊಬ್ಬರಿ ಕೊಟ್ಟಿಲ್ಲ. ಅಖಾಡದಾಗ ಬಂದ್ರ ರಾಕೆಟ್ ಅದು. ಓಕೆ. ಹಾವೇರಿ ಕುರುಕ್ಷೇತ್ರ ಬರೋ ಸ್ಪೀಡಿಗೆ ಎದುರಿಗೆ ಸಿಕ್ಬಿಟ್ರಣ್ಣ ಸೀದಾ ಹರಿಶ್ಚಂದ್ರ ಘಾಟ ಅದಕ್ಕೆ. ಓಕೆ. ಮೊನ್ನೆ ಬರ್ತಡೆ ಆಯ್ತು. ಹಾವೇರಿ ಅರ್ಜುನ ಅದ್ರ ಬಗ್ಗೆ ಅಣ್ಣ ಹೇಳ್ಬೇಕಂದ್ರೆ ಅದು
ದೊಡ್ಡ ಹುರಿ ಹಬ್ಬದಾಗ ಈಗ ಒಳ್ಳೆ ಮಾರ್ಕೆಟ್ ಮಾಡ್ತು. ಹ್ಮ್ ಅದಕ್ಕೇನ ಮಾಡಿಸ್ಯಾರ. ಹ್ಮ್ ಈಗ ಸದ್ಯಕ್ಕೆ ಹಬ್ಬ ನಿಂತೈತಿ. ಹ್ಮ್ ಟೈಮಿಂಗ್ ಸಚ್ಚ ಬರೋ ಅಂತ ಹೋರಿ ಅಣ್ಣ ಆ ಟೈಮ್ನಾಗ. ಹ್ಮ್ 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 ನಾ ಅನ್ನರಿಗೆ ಮತ್ತಣ್ಣ ಟೈಮಿಂಗ್ ಸಚ್ಚ ಬಂದತ್ತವ್ರಿ ಆ ಲೆಕ್ಕದ್ದು. ಓಕೆ, ಹಾವೇರಿ ಅರ್ಜುನ ಆಯ್ತಾ. ಹಾವೇರಿ ಡಾಕು ಅಂತ ಒಂದಿತ್ತು ಅಣ್ಣ. ಹಾವೇರಿ ಡಾಕು ಗಿಡ್ಡ ಅಣ್ಣ, ಹ್ಮ್ ಅದು ಒಳ್ಳೆ ಹೋರಿ ಅಣ್ಣ. ಈಗ ಸಿಗ್ಗಾವ್ನಾಗ ಸಿಗ್ಗಾವ್ ಡಾಕು ಅಂತೇಳಿ. ಹಾವೇರಿ ಡಾನ್. ಹಾವೇರಿ ಡಾನ್ ಅಣ್ಣ ಅದ್ರ ಬಗ್ಗೆ ಹೇಳಂಗೇ ಇಲ್ಲ, ಎಲ್ಲಾರು ಅದನ್ನ ನೋಡಿದ್ರೆ ಹೇಳ್ಬಿಡ್ತಾರ. ಇದು ಬರೋ ಲೆಕ್ಕ ಇವತ್ತಿಗೆ ಅಣ್ಣ ಹಾವೇರಿ ಡಾನ್ ಅಂತ ಹೋರಿ ಹಬ್ಬದಾಗ ಬರಲ್ಲ ಸಿಗಲ್ಲ ಅಂತ ಹೋರಿ. ಗರುಡ ಅಣ್ಣ, ಗರುಡ ಟಾಪ್ ಅಣ್ಣ, ಬೂಕೋಡಿ ಹೇಳಿ ಗರುಡ ಕರೆಯೋದು ಆ ಹೋರಿನ ಅಣ್ಣ. ಏನು ಅವೆಲ್ಲ ಸೆಕೆಂಡ್ ಸಚ್ ಮಾಡಿ ತಮಿಳ್ನಾಡಿಗೆ ಹೋಗ್ಯಾವಣ ಈಗೆಲ್ಲ. ಇಲ್ಲ ಸೈಜ್ ಅಣ್ಣ ಅದು ಬಂಡಿಕಲ್ಲ ಅಣ್ಣ ಇದು. ಅದನ್ನ ನೋಡಿಬಿಟ್ರೆ ಅಣ್ಣ ಏನ್ ಅದಕ್ಕೆ ಮೈ ಮೇಲೆ ಒಂದು ಸ್ವಲ್ಪ ಜೋಳ ಪಳ ಹಾಕಿದ್ರೆ ಹಂಗ ನಿಲ್ತಿದ್ವು ಆ ಲೆಕ್ಕಕ್ಕಿತ್ತು ಹೋರಿ. ನನ್ ಇವತ್ತಿಂತ ಕೇಳ್ತೀನಿ, ನನ್ನ ಕ್ವಾಟಿ ಹಬ್ಬದ್ದು ವಿಡಿಯೋ ಹೋರಿ ದೇವರನ್ನ ಲೈವ್ ಆಗು ನೋಡೋಂತ ಪುಣ್ಯ ನಮಗೆಲ್ಲ ಸಿಗ್ಲಿಲ್ಲ. ಇಷ್ಟು ಹಗಲ ಹೋರಿ, ಆ ಕೊಂಬು, ಆ ನೀಟ್ನೆಸ್ ಯಾವ ಪಿಕ್ಚರ್ನಾಗು ಯಾವ ಫೋಟೋದಾಗು ಅಷ್ಟು ನೀಟ್ ಇರ ಅಷ್ಟು ಚಂದ ಒಂಥರ ಅಣ್ಣ. ಅದು ಮಕ್ಕೊಂಡ್ರ ಮಾಡಿದ್ರ ಕಲ್ನ್ಯಾಗ ಕೆತ್ತಿದ್ ಬಸವಣ್ಣ ನೋಡ್ದಂಗ ಸೇಮ್ 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 ಅದರದ್ದು ಇಣಿ ಗಿಣಿ ಕೋಡು ಅಷ್ಟ ಚಂದ ಅದನ್ನ ಮಾಡ್ಸ್ಯಾರನಪ್ಪ ಎಲ್ಲಿ ಹೇಳಿ ಅನ್ಬೇಕು ಆ ಲೆಕ್ಕಕ್ಕೆ ಚಂದ ಹೋರಿ ಅದು. ಹೊರಿನೂ ಅಣ್ಣ ಮತ್ತೆ ಹಂಗಕ್ಕಾದ್ರು ಅಲ್ಲಿ ಹಂಗ ಮೈಸಿದ್ರು ಇಲ್ಲಿ ಹಂಗ ಮೈಸಿದ್ರು ಹೊರಿನ. ಗರುಡ ಆಯ್ತಾ. ತಡಸ್ನಳ್ಳಿ ಡಾನ್ ನಿಮ್ಮ ಹೊರಿ ಜೊತೆಗೆ ಪ್ರೈಸ್ ಹೊಡೆದಂತ. ಹೌದಣ್ಣ, ತಡಸ್ನಳ್ಳಿ ಡಾನ್ ಅದು ಎಷ್ಟು ರೌಂಡ್ ಬಿಟ್ರೆ ಬಗ್ಗಂಗಿಲ್ಲ ಅಣ್ಣ. ನೀನ 8 ರೌಂಡ್ ಜಗ್ಗಿದ್ರು ಓಡ್ತಾನೆ ಅಂತದ. ಓಕೆ, ಶಂಕರಿಕೊಪ್ಪ ಸುನಾಮಿ ಅವಾಗೆಲ್ಲ ಸುಮಾರು ಹೆಸರು. ಸುನಾಮಿ ಅಂದ್ರ ಕುಲ್ಲ ಹಾಕಿದ್ರಿ ಹಿಂಗ ಕಾಲ್ ಮುಂದಿನ ಹಿಂಗ್ ಕುಣ್ಕೊಂತ ಚಂಡ್ ನೆಲಕ್ಕೆ ಇಟ್ಕೊಂಡ ಹೋಗೋ ಸೀದಾ ಎಲ್ಲಾರಿಗೆ ಹಿಂಗೆ ಕೊಂಬು ಹಂಗ ಮುಂದ 6 ಬಟ ಒಂದು ಸುನಾಮಿ ಒಂದಣ್ಣ. ಶಂಕರಕೊಪ್ಪ 6 ಬಟನ ಅದು ಹಂಗ ಅದ್ರದ್ದು ಫುಲ್ ಅಣ್ಣ ಹೊಡ್ತ ನೀಲಿ ಜೋಲ ಕಾಲಾಗ ಹೊಡ್ಕೊಂಡದ ಅದು. ಇವೆರಡು ಅವ್ರ ಊರಾಗ 2 ಟಾಪ್ ಅಣ್ಣ ಸುನಾಮಿ 6 ಬಟ. ಇದು ಬೂಕೋಡಿಯಲ್ಲಿ ರಾಕೆಟ್ ಅವ್ರದ್ದು ಗರುಡ, ಆಮೇಲೆ ಅವ್ರದ್ದು ಇದಿತ್ತಣ್ಣ ಇನ್ನೊಂದು ಯಾವ್ದು ಕೊಲೆಗಾರ ಮತ್ತೆ ಕಿಂಗ್ ಏನ ಅವೆಲ್ಲ ಆ ಟೈಮ್ನಾಗ ಒಳ್ಳೆ ಹೋರಿ ಅಣ್ಣ. ಕೋಡಿಹಳ್ಳಿ ಕೊಲೆಗಾರ ಕಿಂಗ್ ಭಾರಿ ಒಳ್ಳೆ ಹೆಸರು ಮಾಡಿ ಅವು ಅಣ್ಣ. ಹಿಂಗ ಹೆಂಗ್ ಹೊಡೆದ್ ತೆಗಿತಾವ ಗೊತ್ತಾಕಿದ್ದಿಲ್ಲ. ಕೋಣೆ ರಕ್ತ ತೊಂಬರ ಹಿಂಗ್ ಹೊಡೆದ್ ತೆಗದ್ರ ಒಟ್ಟನೆ ತರದ ಒಳಗ ಹೋಗಿ ಬಂದ್ರ ಒಂದ್ ತೊಗೊಂಡ ಬರ್ತಿದ್ವು ಆ ಲೆಕ್ಕದ ಹೋರಿ ನಾವು. ಓಕೆ ಓಕೆ, ಆಕ್ಷನ್ಯಾಗ ಅದಾತ. ಕೆರೆಮತ್ತಳ್ಳಿ ರಾಕ್ಷಸ ಅಣ್ಣ, ಅವಾಗ ಒಂದ್ ಟೈಮ್ನೇ ಬರೀ ರಾಕ್ಷಸನಂತ ಹೋರಿ ಫ್ಲಾಗ್ ಅವರು ತ್ರಿವರ್ಣ ಧ್ವಜ ಹೊಡೆದ್ರು ಕ್ವಾಟಿ ಹಬ್ಬದಾಗ. ನಮ್ದು ಇದ್ರದ್ದು ಅಣ್ಣ ಫ್ಲಾಗ್ನ ಫುಲ್ ದೊಡ್ಡ ಫ್ಲಾಗ್ ಮಾಡಿಸಿ ಹೊಡೆದಿದ್ರು. ಅದಣ್ಣ ಬರಾಕತ್ರ ಅಣ್ಣ ಒಂಥರ ಸುಮ್ಮನೆ ಹಂಗ ಶೀಳದ್ ನೋಡೋಣ. ಅದು ಆ ಕಡೆನೂ ನೋಡ್ತಿದ್ದಿಲ್ಲ ರಾಕ್ಷಸ, ಒಂಟರೆ ಸುಮ್ಮನೆ ಶೀಳ್ಕೊಂಡ್ ಬಂದ್ಬಿಡೋದು. ಕ್ವಾಟಿ ಹಬ್ಬದಾಗ ಅದನ್ನ ನೋಡಕ್ಕಾಗಿ ಎದ್ ನಿಲ್ತಿದ್ವಿ ಆ ಲೆಕ್ಕಕ್ಕೆ ಬರ್ತಿತ್ತು ಅದು. ಏನ ಅದು ಇರೋ ತನಕನು ಲಾಸ್ಟಿಗೆ ಕೆರೆಮತ್ತಳ್ಳಿ ಹಬ್ಬ ಮಾಡಿದಾರ 2 ವರ್ಷದ ಹಿಂದೆ 1 ವರ್ಷದ ಹಿಂದೆ. ಅಲ್ಲಿ ಆದ್ರೂ ಅದ ಲೆಕ್ಕಕ್ಕೆ ಅಣ್ಣ ಗತ್ ಬಿಟ್ಕೊಳ್ಳಿಲ್ಲ ಸಹಾಯ ಮಾಡ್ ನಾವು. ಓಕೆ, ಇದು ಅಣ್ಣ ಈಗ ವೀರಕೇಸರಿ ಅಕ್ಕಿ ಆದವ್ರು ವೀರಕೇಸರಿ ಅದು ಅಣ್ಣ ಒಂದು ಟೈಮ್ ಈಗ ಸವಾಲಲ್ಲ, ಅವಾಗ ಸವಾಲ್ ಹಾಕಿ ಹಬ್ಬ ಮಾಡ್ಯಾರ ಅವ್ರು. ಹೌದು, ಈಗಲ್ಲ ಅಣ್ಣ ಬೆಳಕೇರಿ ಹಬ್ಬದಾಗ ಅವಾಗ ಸವಾಲ್ ಹಾಕಿ ಮಾಡ್ಯಾರ. ಅದ್ ಕಾಲಾಗ ಪಟ ಹೊಡೆದ್ ಬಿಟ್ರ ಮುಂದಿದ್ದವನ್ನ ಸ್ಪಾಟ ತೆಗಿತದ ಅಂತ ಹೋರಿ. ಅದ್ರದ್ದು ಗತ್ತ ಬೇರೆ ಅಣ್ಣ. ಅದನ್ನ ಹಿಡಿಸ್ಬೇಕು ಮಾಡ್ಬೇಕು ಅಂತೇಳಿ ಎಷ್ಟು ಪ್ರಯತ್ನ ಮಾಡಿದ್ರು ಭಾರಿ ಜಿದ್ದಿಗೆ ಬಿದ್ದು ಮಾಡ್ತದ ಅದು ಹೋರಿ. ಒಳ್ಳೆ ಹೋರಿ ಅಣ್ಣ, ಹಳೆ ಹೋರಿ. ಬಟ್ ಆ ಹೋರಿಗೆ ಏನೊಂದು ಸ್ಟ್ರಾಟಜಿ ಯೂಸ್ ಮಾಡಿ ಇದು ಮಾಡಿದ್ರಲ್ಲ, ಅದನ್ನ ನಮ್ಮ ಎಲ್ಲಾ ಬಾಳ ತಲೆ ಉಪಯೋಗಿಸಿ ಆ ಹೋರಿನ ಇದು ಮಾಡಿದ್ರು. ಪಾಪ ನನಗೆ ಅವಾಗ ನನಗೆ ಅರ್ಥ ಆಗ್ಲಿರಲಿಲ್ಲ ಹೆಂಗರದ್ರು. ಆಮೇಲೆ ಒಂದ್ ಸ್ವಲ್ಪ ವರ್ಷ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಲೆಕ್ಕರಿತು. ಅವ್ರ ಮಾಸ್ಟರ್ ಮೈಂಡ್ ಉಪಯೋಗ ಮಾಡಿ ಆ ಹೋರಿ ಇದನ್ನ ಮಾಡಿದ್ರು. ಆ ಹೋರಿಗಣ ಇವತ್ತಿಗೆ ಹಂಗ ಹಿಡಿತೇನೆ ಅಂದ್ರೆ ಅದನ್ನ ಸಾಧ್ಯನೇ ಇಲ್ಲ ಅಣ್ಣ ಹೋರಿನ. ಓಕೆ, ಈಗಿನ ಎಟ್ ಪ್ರೆಸೆಂಟ್ ರನ್ನಿಂಗ್ನಾಗಿರೋಂಥ ಹೋರಿಗಳ ಬಗ್ಗೆ ಬರೋಣ. ಬೆಳ್ಳಿತೇರು ಅಣ್ಣ ಎಲ್ಲಾರು ಮಾಡಿದ ಹೋರಿ ತಂದು ಹವಾ ಮಾಡ್ತಾರ. ಅವ್ರು ಏನ್ ಅವ್ರದ್ದು ತಳ ಗೊತ್ತಿಲ್ಲ, ಬುಡ ಗೊತ್ತಿರಲ್ಲ. ಇಮ್ರಾನ್ ಅಣ್ಣಾರ್ ಧೈರ್ಯನ ಮೆಚ್ಬೇಕು, ಚಂದ್ರಣ್ಣನ ಧೈರ್ಯನ ಮೆಚ್ಬೇಕು. ಅಲ್ಲಿಂದ ಕಲ್ ಬಂದ್ ಇಲ್ಲಿ ಶಿಲೆ ಮಾಡಾಕತ್ತಾರ ಅವ್ರು. ಯಾವ ಅವ್ರ ಮನಿ ಕಾಲಿಟ್ರು ಫೇಲ್ ಆಗಿಲ್ಲ. ಅದೇನಣ್ಣ ರಾಕೆಟ್ ಇದ್ರಾಗ ಅದು ನೋಡಿದಣ್ಣ ದಾಸಂಕೊಪ್ಪದಾಗ ಬುಲೆಟ್ ಹೊಡಿತು. ಅದರಂತ ಸ್ಪೀಡ್ ಅದೆಂತ ಅದು ಬರದ ಒಂದು ಗತ್ತ ಚಂದಣ್ಣ ಅದ್ರದ್ದು. ನಾವು ಬೆಳ್ಳಿ ತೇರು ಅಂದ್ರ ಅದನ್ನ ತೇರ್ ಲೆಕ್ಕದಾಗ ಬರ್ತದ. ಹಂಗ ಹಿಂಗೆ ಚಂಡ್ ಎತ್ಕೊಂಡ್ ಬರಾಕತ್ರಣ ಒಂಥರ ಇದನ್ನ ನೋಡ್ದಂಗ ಆಕತ್ತ. ಅದನ್ನ ತೇರ್ ಬರ್ತೈತಲ್ಲ ಆ ಲೆಕ್ಕನ ಅಂತ ಹೋರಿನೂ ಇಲ್ಲ ಅಣ್ಣ. ನಾನು ಈಗ ಸದ್ಯ ಮಾತ್ರ ಟಾಪ್ ಆಯ್ತು ನೋಡೋಣ ಬೆಳ್ಳಿತೇರು. ಸದ್ಯ ಟಾಪ್ ಹೋರಿ ಬೆಳ್ಳಿತೇರು. ಈಗ ಸದ್ಯ ಬೆಳ್ಳಿತೇರು ಆದ್ಮ್ಯಾಗ ನೆಕ್ಸ್ಟ್ ಈಗ ನಾಯಕನ ಅವತಾರ. ಅದು ಎಲ್ಲ ಒಂದೇ. ಅದು ಮಹಾರಾಷ್ಟ್ರನ ಅಣ್ಣ ಎಲ್ಲ. ಅದು ಅದ್ರದ್ದು ರನ್ನಿಂಗ್ ಅವು 2 ಹೋರಿ ಭಾರಿ ರನ್ನಿಂಗ್ ಅಣ್ಣ.
ನಾಯಕನ ಅವತಾರನು ಏನು ಎಷ್ಟು ರೌಂಡ್ ಬಿಟ್ರು ಅದು ಬಗ್ಗಂಗಿಲ್ಲ ಬಿಡೋಣ. ಹ್ಞೂ ಇಲ್ಲೇ ದನಂಗಳ್ಳಿಯಲ್ಲಿ ಬಿಟ್ರಲ್ಲ ಅಣ್ಣ, 6 ರೌಂಡ್ 7 ರೌಂಡ್ ಬಿಟ್ರು, ಅದೇ ಸ್ಪೀಡ್ ಅದ್ರದ್ದು. ಮಾಗಡಿ ಮಾಣಿಕ್ಯ ಮಾಗಡಿ ಮಾಣಿಕ್ಯ ಅಣ್ಣ, ಅವರು ಪಿ ಪಿ ಇರಾಕ ಲೆಜೆಂಡ್ ಆಗಿಬಿಟ್ಟಾರೆ. ಯಾಕಂದ್ರೆ ಅಣ್ಣ ಪಿ ಪಿ ಇರೋದು ಅಷ್ಟು ಸುಲಭ ಅಲ್ಲ ಅಣ್ಣ. ಯಾಕಂದ್ರೆ ನಾನೇ ಹೇರೇನಿ, ಹ್ಞೂ ಕುಮಾರಣ್ಣ, ನಾನು, ಮಾಣಿಕ್ಯ ಮಾಲಕರು ಹ್ಞೂ 3 ಮಂದಿ ಒಂದ ಹಬ್ಬದಾಗ ಹಾಕಿದಾಗ ಹೇರೇವಣ. ಹ್ಞೂ ಅದ್ರಂತ ಪಿ ಪಿ ಹೇರೋದಣ್ಣ. ನಾವು ಹೇರೇವಿ, ಹ್ಞೂ ಅವರು ಹೇರ್ಯಾರ, ಅವರು ಹೇರ್ಯಾರ. ಅವಕ್ಕೆ ಗತ್ತ ಬೇರೆ ಐತಣ್ಣ. ಹಿಂಗೆ ಇಟ್ಕೊಂಡ್ ಬರಕತ್ತಿರೋದ ಹ್ಞೂ ಸುಮ್ಮನೆ ಹೊರಗಿಂದ ನೋಡಿದವ್ರಿಗೆ ಏನಪ್ಪ ಇದು ಲೈಟಿಂಗ್ ಕಂಬ ಬರ್ತೈತಣ್ಣ, ನಮ್ಮ ಕಾಲು ಲೆಕ್ಕಕ್ಕೆ ತೊಗೊಂಬರ್ತೈತೆ ಹೊರ. ಓಕೆ ಓಕೆ. ಪಿ ಪಿ ಒಳಗೆ ಅದೊಂದು ಆಯ್ತಾ. ಈಗ ಕಿಂಗ್ನರ್ದ ಅಧಿಕಾರ ಅಂತ ಒಂದು ಐತಲ್ಲ ಅಣ್ಣ, ನಮ್ಮ ಹಾವೇರಿ ಇದಣ್ಣ ಕಿಂಗ್ ಅಧಿಕಾರ ಅಣ್ಣ. ಕಮ್ತಕ್ ತಗೊಂಬಂದಿದ್ರಣ್ಣ ಆನಂದಣ್ಣರ ಅದನ್ನ. ಅವ್ರ ಮನ್ಯಾಗ ಯಾವ ಬಂದ್ರು ಹುಷಿ ಹೋಗಲ್ಲ ಅಣ್ಣ. ಎಲ್ಲ ಹಬ್ಬ ಮಾಡ್ತಾವ. 1 ವರ್ಷ ಬಕ್ಕಾದ್ಲೆ, 2 ವರ್ಷ ಬಕ್ಕಾದ್ಲೆ ಮಾಡಿದ್ರು. ಈಗ ಪಿ ಪಿ ವರ್ಷಾರ. ಈಗ ಮತ್ತ ಅಜ್ಜನ ಕಿಂಗನ ಹೆಸರು ಉಳ್ಸಾಕತ್ತಿದ್ದ ಅದು ಅಧಿಕಾರ. ಓಕೆ ಓಕೆ.